ರಾಜ್ಯದಲ್ಲಿ ಚೀಫ್ ಮಿನಿಸ್ಟರ್ ಪೋಸ್ಟ್ ಖಾಲಿ ಇಲ್ಲ. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಇದೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ವಿಚಾರ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ. ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಈಗ ಬ್ರೇಕ್ ಹಾಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಿಎಂ ಡಿಸಿಎಂ ಕುರ್ಚಿ ಫೈಟ್ಗೆ ತೆರೆಯನ್ನ ಎಳೆದಿದ್ದಾರೆ ಬಂಡೆ. ಟಗರು ಬಂಡೆ ಮಧ್ಯೆ ಸಿಎಂ ಕುರ್ಚಿ ಫೈಟ್ ಇಲ್ಲವಂತೆ. ಸಿದ್ದರಾಮಯ್ಯನವರೇ ನಮ್ಮ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ನಡೆಯುತ್ತದೆ ಅಂತ ಡಿಸಿಎಂ ಹೇಳಿದ್ದಾರೆ. ಎಲ್ಲರಿಗೂ ಮುಖ್ಯಮಂತ್ರಿ ಆಗೋ ಆಸೆ ಇದ್ದೇ ಇರುತ್ತದೆ, ಆದ್ರೆ ಅದನ್ನ ಮಾಧ್ಯಮಗಳಲ್ಲಿ ಹೇಳಿಕೊಳ್ಳೋದಲ್ಲ ಅಂತ ಡಿಸಿಎಂ ಹೇಳಿದ್ದಾರೆ. ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಹಾದಿ ಈಗ ಕ್ಲಿಯರ್ ಆಗಿಬಿಡುತ್ತಾ. ಸಿದ್ದರಾಮಯ್ಯ ನಾಯಕತ್ವಕ್ಕೆ ಡಿಸಿಎಂ ಡಿಕೆಶಿ ಉಗೆ ಉಗೆ ಅಂತಿದ್ದಾರೆ. ಹಾಗಾದ್ರೆ ಈ ಬಾರಿ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಲ್ವ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ವಿಧಾನಸಭೆಯ ಚುನಾವಣೆಯ ಹೊತ್ತಲ್ಲೂ ಕೂಡ ಭಾರೀ ಸದ್ದು ಮಾಡ್ತಾ ಇದ್ದಂಥದ್ದು ಯಾರು ಮುಖ್ಯಮಂತ್ರಿ. ಏನೋ ಚುನಾವಣೆಯ ಫಲಿತಾಂಶದ ನಂತರ ಬಹುಮತದೊಂದಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಸಿಎಂ ಸ್ಥಾನವನ್ನ ಸಿದ್ದರಾಮಯ್ಯನವರು ಅಲಂಕರಿಸ್ತಾರೆ. ಏನೋ ಡಿಸಿಎಂ ಹುದ್ದೆ ಡಿಕೆ ಶಿವಕುಮಾರ್ ಅವರ ಮಡಿಲಿಗೆ ಬರುತ್ತೆ. ಅದಾದ ಮೇಲೆ ಶುರುವಾಯಿತು ನೋಡಿ ಸಿಎಂ ಮತ್ತು ಡಿಸಿಎಂ ಬಡಿದಾಟ. ಯಾವ ವಿಚಾರಕ್ಕೆ? ಸಿಎಂ ಸ್ಥಾನದ ಗದ್ದುಗೆಯನ್ನ ಏರ್ಲಿಕ್ಕೆ ಮಹಾ ಬಡಿದಾಟ ಶುರುವಾಗುತ್ತೆ. ಬಣ ರಾಜಕೀಯ ಸದ್ದು ಮಾಡುತ್ತೆ. ಇವೆಲ್ಲದರ ನಡುವೆ ಈಗ ಸಿಎಂ ಕುರ್ಚಿಯ ವಿವಾದಕ್ಕೆ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಬ್ರೇಕ್ ಹಾಕಿದಂತೆ ಕಾಣಿಸ್ತಾ ಇದೆ. ರಾಜ್ಯದಲ್ಲಿ ಚೀಫ್ ಮಿನಿಸ್ಟರ್ ಪೋಸ್ಟ್ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಇದೆ. ಸದ್ಯಕ್ಕೆ ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ವಿಚಾರ ಇಲ್ಲವೇ ಇಲ್ಲ ಅಂತ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಈಗ ಬ್ರೇಕ್ ಅನ್ನ ಹಾಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಡಿಸಿಎಂ ಸಿಎಂ ಕುರ್ಚಿ ಫೈಟ್ಗೆ ಕೊನೆಗೂ ತೆರೆಯನ್ನ ಎಳೆದಿದ್ದಾರೆ ಬಂಡೆ. ಈ ಮೂಲಕ ಸಿಎಂ ಸಿದ್ದರಾಮಯ್ಯನವರೇ ನಮ್ಮ ಮುಖ್ಯಮಂತ್ರಿ ಆಗಿರ್ತಾರೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ನಡೀತದೆ ಅಂತ ಡಿಸಿಎಂ ಹೇಳಿದ್ರು. ಇನ್ನು ಸಾಕಷ್ಟು ಕಾಂಗ್ರೆಸ್ ನಾಯಕರೇ ಸಿಎಂ ಆಗಬೇಕೆನ್ನುವಂತ ತಮ್ಮ ಕನಸನ್ನ ಹೇಳ್ಕೊಂಡಿದ್ರು. ಬಹಿರಂಗವಾಗಿನೇ ಮುಖ್ಯಮಂತ್ರಿ ಆಗಬೇಕೆನ್ನುವಂತ ಆಸೆ ಇದೆ. ಸಚಿವರಾಗಿ ಶಾಸಕರಾಗಿ ಪಕ್ಷದಲ್ಲಿ ಕೆಲಸ ಮಾಡಿದ್ದು ಸಾಕು, ಸಿಎಂ ಗದ್ದುಗೆಯನ್ನ ಏರಬೇಕು ಅಂತ ಬಹಿರಂಗವಾಗಿನೇ ಕೈ ನಾಯಕರು ಹೇಳಿಕೆಯನ್ನ ಕೊಟ್ಟಿದ್ರು. ಇನ್ನು ಸಾಕಷ್ಟು ನಾಯಕರು ಬಹಿರಂಗ ಹೇಳಿಕೆಯ ಬೆನ್ನಲ್ಲೇ ಈಗ ಎಲ್ಲರಿಗೂ ಕೂಡ ಒಂದು ರೀತಿಯಾಗಿ ಟಾಂಗ್ ಅನ್ನ ನೀಡಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ನಡೀತದೆ, ಹಾಗೆ ಈ ಆಸೆಗಳನ್ನ ಮಾಧ್ಯಮಗಳಲ್ಲಿ ಹೇಳಿಕೊಳ್ಳೋದಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಹಾದಿ ಕ್ಲಿಯರ್ ಆಗಿಬಿಡ್ತಾ. ಸಿದ್ದರಾಮಯ್ಯ ನಾಯಕತ್ವಕ್ಕೆ ಈಗ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಉಗೆ ಉಗೆ ಅಂತಿದ್ದಾರೆ. ಹಾಗಾದ್ರೆ ಈ ಬಾರಿ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಲ್ವಾ ಅನ್ನುವಂತ ಪ್ರಶ್ನೆ ಉದ್ಭವ ಆಗಿದೆ. ಅವ್ರ ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ, ಬಟ್ ಆಸೆ ಮಾಧ್ಯಮಕ್ಕೆ ಮಾತಾಡೋದಲ್ಲ. ಅವ್ರ ಹಿರಿಯರಿಗೆ ಏನು ಗೌರವ ಕೊಡಬೇಕು ಕೊಡೋಣ. ಇವತ್ತು ಸಿದ್ದರಾಮಯ್ಯ ಸಮಸ್ಯೆ ಇಲ್ಲ, ಆದ್ರೆ ಒಂದು ವೇಳೆ ಅವ್ರಿಗೆ ಅಡ್ವರ್ಸ್ ಆಗಿ ಕೋರ್ಟ್ ತೀರ್ಪು ಬಂದಿದೆ. ಯಾವ ಅಡ್ವರ್ಸು ಇಲ್ಲ, ಯಾವ ತೀರ್ಮಾನನೂ ಇಲ್ಲ. ಮುಖ್ಯಮಂತ್ರಿ ಮುಂದುವರಿತಾರೆ, ಕೆಲಸ ಮಾಡ್ತಾರೆ. ನಡೀರಿ.